ಪೂಜ್ಯ ಶ್ರೀಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ನಾನು ಪ್ರಶಾಂತ್ ಎನ್ಮಾಸಣಿಗೆ ಶ್ರೀ ತೆಲುಗುಬಳು ಸಿದ್ಧ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯ 2ನೇ ಅಧ್ಯಾಯ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ. ಈಗ ನಿಮಗೆ ಗೊತ್ತಿದೆ, ಈಗ ಕೊರೋನಾ ವೈರಸ್ ಬಗ್ಗೆ ನಿಮಗೆ ಅನೇಕ ಮಾಹಿತಿಗಳು ಗೊತ್ತಿದ್ದಾವೆ. ಅದಕ್ಕೆ ಸಂಬಂಧಿಸಿದಂಥ ಅನೇಕ ಪ್ರಚಲಿತ ಘಟನೆಗಳನ್ನು ನೀವು ತಿಳಿದುಕೊಂಡಿದ್ದೀರ. ಆ ಕೊರೋನಾ ವೈರಸ್ನಿಂದ ಏನೇನು ಜೀವಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಅದೇ ರೀತಿ ವಿವಿಧ ರೋಗಗಳ ಬಗ್ಗೆನೂ ಕೂಡ ಕೇಳಿರ್ತೀರ. ಭಾಳಷ್ಟು ರೋಗಗಳು ಈ ಬರೀ ಕಣ್ಣಿಗೆ ಕಾಣಿಸದ ಜೀವಿಗಳಿಂದ ಬರುವ ರೋಗಗಳು. ನಾವು ದಿನನಿತ್ಯ ಅನೇಕ ಸುತ್ತಮುತ್ತ ಅನೇಕ ವಸ್ತುಗಳನ್ನು ನೋಡ್ತೀವಿ. ಅದರಲ್ಲಿ ಜೀವಿಗಳು ಇದ್ದಾವೆ, ನಿರ್ಜೀವಿಗಳು ಕೂಡ ಇದ್ದಾವೆ. ಜೀವಿಗಳಲ್ಲಿ ನಾವು ಸಸ್ಯಗಳು ಮತ್ತು ಪ್ರಾಣಿಗಳ ಬಗ್ಗೆ ನಾವು ದಿನನಿತ್ಯ ನೋಡ್ತೀವಿ. ಅದೇ ರೀತಿ ಕೆಲವೊಂದು ಜೀವಿಗಳು ಅವು ಬರೀ ಕಣ್ಣಿಗೆ ಕಾಣಿಸಲ್ಲ. ಆ ಬರೀ ಕಣ್ಣಿಗೆ ಕಾಣಿಸದ ಜೀವಿಗಳೇನಿದ್ದಾವೆ ಅವುಗಳನ್ನು ಸೂಕ್ಷ್ಮ ಜೀವಿಗಳು ಅಥವಾ ಸೂಕ್ಷ್ಮಾಣುಗಳು ಅಂತ ಕರಿತೀವಿ. ಯಾಕೆ ಈ ಸೂಕ್ಷ್ಮ ಜೀವಿಗಳು ಬರೀ ಕಣ್ಣಿಗೆ ಕಾಣಿಸಲ್ಲ ಅಂದರೆ ಅದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂದರೆ ಅವುಗಳ ಗಾತ್ರ. ನಾವು ಸಸ್ಯ ಮತ್ತು ಪ್ರಾಣಿಗಳ ಗಾತ್ರ ನೋಡಿದ್ರೆ ಅವುಗಳ ಗಾತ್ರ ಜಾಸ್ತಿ ಇದೆ, ಗಾತ್ರ ದೊಡ್ಡದು. ಅದರಿಂದ ಅವೇನಾಗುತ್ತೆ, ಬರೀ ಕಣ್ಣಿಗೆ ಕಾಣಿಸುತ್ತೆ. ಕೆಲವೊಂದು ಸೂಕ್ಷ್ಮ ಜೀವಿಗಳಿದಾವೆ, ಅವು ಕೂಡ ಬರೀ ಕಣ್ಣಿಗೆ ಕಾಣಿಸುತ್ತೆ. ಯಾಕೆಂದ್ರೆ ಅವುಗಳ ಗಾತ್ರ ದೊಡ್ಡದಾಗಿರುತ್ತೆ. ಈ ಸೂಕ್ಷ್ಮ ಜೀವಿಗಳನ್ನು ನೀವು ಚಳಿಗಾಲದಲ್ಲಿ ಸುಲಭವಾಗಿ ನಿಮ್ಮ ಮನೆಯಲ್ಲೇ ನೋಡಿರ್ತೀರ. ತೆರೆದಿಟ್ಟಂತಹ ಬ್ರೆಡ್ನ ತುಂಡು ತೇವಾಂಶ ಇದ್ದರೆ ಅದ್ರ ಮೇಲೆ ನೀವು ಒಂದು ರೀತಿ ಒಂದು ಜೀವಿ ಬೆಳೆದಿರೋದನ್ನು ನೋಡಿರ್ತೀರ. ಅದನ್ನು ನೀವು ಸಾಮಾನ್ಯ ಬೂಸ್ಟ್ ಅಂತ ಕರೀತೀರ. ಅದೇ ರೀತಿ ತೇವಾಂಶ ಇರುವಂಥ ಆಹಾರ ಪದಾರ್ಥ, ಅದೇ ರೀತಿ ಚಪ್ಪಲಿ, ಬೆಲ್ಟ್, ಇವುಗಳಲ್ಲಿ ತೇವಾಂಶ ಇದ್ದಾಗ ಅದ್ರ ಮೇಲೆ ಬೂಸ್ಟ್ ಏನು ಬೆಳೆಯುತ್ತೆ, ಅದೊಂದು ಬರೀ ಕಣ್ಣಿಗೆ ಕಾಣಿಸಿದ್ರು ಕೂಡ ಅದೊಂದು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಅದು ಕಪ್ಪು ದುಂಡನೆ ಆಕಾರ ಇರುವಂತಹ ಜೀವಿ ಅದು. ಈ ಸೂಕ್ಷ್ಮ ಜೀವಿಗಳನ್ನು ನಾವು ಎಲ್ಲಿ ನೋಡ್ಬೋದು ಅಂದರೆ ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡ್ಬೋದು. ಅಂತಹ ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಬಹುದಾದ ಬರೀ ಕಣ್ಣಿಗೆ ಕಾಣಿಸದ ಜೀವಿಗಳಿಗೆ ಸೂಕ್ಷ್ಮ ಜೀವಿಗಳು ಅಂತ ಕರೀತಾರೆ. ಹಾಗಾದರೆ ಬರೀ ಈ ಸೂಕ್ಷ್ಮ ಜೀವಿಗಳು ಎಲ್ಲಿರುತ್ತೆ ಅಂದರೆ ನಮ್ಮ ದೇಹದ ಮೇಲೂ ಕೂಡ ಸೂಕ್ಷ್ಮ ಜೀವಿಗಳಿವೆ. ಗಾಳಿಯಲ್ಲಿ, ನೀರಿನಲ್ಲಿ, ಬಟ್ಟೆ ಮೇಲೆ, ಪ್ರಾಣಿಗಳ ದೇಹದ ಮೇಲೆ, ದೇಹದ ಒಳಗಡೆಗೆ ಎಲ್ಲ ಕಡೆನೂ ಕೂಡ ಸೂಕ್ಷ್ಮ ಜೀವಿಗಳು ವಾಸಿಸುತ್ತೆ. ಈ ಸೂಕ್ಷ್ಮ ಜೀವಿಗಳು ಅವುಗಳ ಗಾತ್ರ ಏನಿದೆ ಆ ಗಾತ್ರವನ್ನು ಅಳೆಯೋದಕ್ಕೆ ಬಳಸುವಂಥ ಏಕಮಾನ ಯಾವುದು ಅಂದರೆ ಮೈಕ್ರಾನ್. ಸೂಕ್ಷ್ಮ ಜೀವಿಗಳ ಗಾತ್ರವನ್ನು, ಅದೇ ರೀತಿ ಜೀವಕೋಶದ ಗಾತ್ರವನ್ನು ಅಳೆಯಲು ಬಳಸುವ ಏಕಮಾನ ಮೈಕ್ರಾನ್. ಮೈಕ್ರಾನ್ ಅಂದರೆ, ಒಂದು ಮೈಕ್ರಾನ್ ಅಂದರೆ 1000ನೇ1 ಮಿಲಿಮೀಟರ್ಗೆ ಸಮ. ಸಾವಿರದನೇ 1 ಮಿಲಿಮೀಟರ್ಗೆ ಸಮವಾಗಿರುತ್ತೆ. ನೀವು ಸ್ಕೇಲ್ನ ಉಪಯೋಗಿಸ್ತೀರ. ಆ ಸ್ಕೇಲ್ನಲ್ಲಿ ಸಣ್ಣ ಸ್ಕೇಲ್ ಆಗಿದ್ರೆ 1 ರಿಂದ 15 ಸೆಂಟಿಮೀಟರ್ ಇರುತ್ತೆ. 1 ಸೆಂಟಿಮೀಟರ್ನಲ್ಲಿ 10 ಗೆರೆಗಳಿರುತ್ತೆ. ಅದರಲ್ಲಿ 0.1 ಸೆಂಟಿಮೀಟರ್ ಏನಿದೆ 1 ಮಿಲಿಮೀಟರ್ ಅಂತ ಅರ್ಥ. ಅದನ್ನು ನಾವು 1000 ಭಾಗ ಮಾಡಿದರೆ
ಇಲ್ಲಿಂದ ಇಲ್ಲಿಗೆ ನಾವು 1000 ಭಾಗ ಮಾಡಿದರೆ ಅದರಲ್ಲಿ ಒಂದು ಭಾಗ ಏನಿದೆ ಅದೇ ಎಷ್ಟಕ್ಕೆ ಸಮ? ಅದು 1 ಮೈಕ್ರಾನಿಗೆ ಸಮವಾಗಿರುತ್ತೆ. ಈ ಸೂಕ್ಷ್ಮ ಜೀವಿಗಳಲ್ಲಿ ಅತ್ಯಂತ ಸೂಕ್ಷ್ಮ ಗಾತ್ರವನ್ನು ಹೊಂದಿರುವಂತಹ ಸೂಕ್ಷ್ಮ ಜೀವಿ ಯಾವುದಂದ್ರೆ ವೈರಸ್. ಅತ್ಯಂತ ಸೂಕ್ಷ್ಮ ಗಾತ್ರವನ್ನು ಹೊಂದಿರುವಂಥ ಸೂಕ್ಷ್ಮ ಜೀವಿ. ಇದಕ್ಕಿಂತ ದೊಡ್ಡ ಗಾತ್ರವನ್ನು ಹೊಂದಿರುವಂಥ ಸೂಕ್ಷ್ಮ ಜೀವಿ ಬ್ಯಾಕ್ಟೀರಿಯಾ. ಅದಕ್ಕಿಂತ ದೊಡ್ಡದು ಪ್ರೋಟೋಜೋವಾ. ಅದಕ್ಕಿಂತ ದೊಡ್ಡದು ಶೈವಲ. ನೆಕ್ಸ್ಟ್ ಶಿಲೀಂಧ್ರ. ಸೂಕ್ಷ್ಮ ಜೀವಿಗಳನ್ನು 5 ವಿಧಗಳಾಗಿ ವಿಂಗಡಿಸಲಾಗಿದೆ. ಯಾವ ಆಧಾರದ ಮೇಲೆ ಅಂದರೆ ಇವುಗಳ ಗಾತ್ರ ಮತ್ತು ಆಕಾರದ ಆಧಾರದ ಮೇಲೆ 5 ಗುಂಪುಗಳಾಗಿ ವಿಂಗಡಿಸಲಾಗಿದೆ. 1 ವೈರಸ್, 2 ಬ್ಯಾಕ್ಟೀರಿಯಾ, 3 ಪ್ರೋಟೋಜೋವಾ, 4ನೇದು ಶೈವಲ, 5ನೇದು ಶಿಲೀಂಧ್ರ. ನೀವು ಇಂದಿನ ತರಗತಿಗಳಲ್ಲಿ ಜೀವಿ ಸಾಮ್ರಾಜ್ಯಗಳ ಬಗ್ಗೆ ಓದಿದ್ದೀರ. ಜೀವಿ ಸಾಮ್ರಾಜ್ಯಗಳಲ್ಲಿ 5 ಗುಂಪುಗಳಿದ್ದಾವೆ. ಅಂದರೆ ಭೂಮಿಯ ಮೇಲೆ 1.9 ಮಿಲಿಯನ್ ಜೀವಿ ಪ್ರಭೇದಗಳಿದ್ದಾವೆ. ಅವುಗಳನ್ನು 5 ಸಾಮ್ರಾಜ್ಯಗಳಾಗಿ ವಿಂಗಡಿಸಲಾಗಿದೆ. ಆ 5 ಜೀವಿ ಸಾಮ್ರಾಜ್ಯಗಳು ಯಾವುದಂದರೆ ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ. ಈ ಜೀವಿ ಸಾಮ್ರಾಜ್ಯಗಳನ್ನು ವೈಜ್ಞಾನಿಕವಾಗಿ ವರ್ಗೀಕರಣವನ್ನು ಮೊಟ್ಟ ಮೊದಲು ಮಾಡಿದ ವಿಜ್ಞಾನಿ ಕರೋಲಸ್ ಲೀನಿಯಸ್. ಅವನನ್ನು ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಆ ವಿಜ್ಞಾನಿ ಜೀವಿಗಳನ್ನು ಮುಖ್ಯವಾಗಿ 2 ಗುಂಪುಗಳಾಗಿ ವಿಂಗಡಿಸಿದ್ದ. ಒಂದು ಸಸ್ಯ, ಮತ್ತೊಂದು ಪ್ರಾಣಿ ಸಾಮ್ರಾಜ್ಯ. ನಂತರ ಅರ್ನೆಸ್ಟ್ ಯೆಕೆಲ್ ಎಂಬ ವಿಜ್ಞಾನಿ ಇನ್ನೊಂದು ಸಾಮ್ರಾಜ್ಯವನ್ನು ಪರಿಚಯ ಮಾಡ್ತಾನೆ. ಆ ಸಾಮ್ರಾಜ್ಯ ಯಾವುದು ಅಂದರೆ ಪ್ರೊಟಿಸ್ಟಾ. ಯಾವ ಆಧಾರದ ಮೇಲೆ ಅಂದರೆ ಜೀವಿಗಳಲ್ಲಿ ಕೆಲವೊಂದು ಒಂದೇ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಅವನ್ನ ಏಕಕೋಶೀಯ ಜೀವಿಗಳಂತ ಕರೀತೀವಿ. ಒಂದಕ್ಕಿಂತ ಹೆಚ್ಚಿನ ಜೀವಕೋಶಗಳಿಂದ ದೇಹ ಮಾಡಲ್ಪಟ್ಟಿದ್ರೆ ಅವನ್ನ ಬಹುಕೋಶೀಯ ಜೀವಿಗಳಂತ ಕರೀತೀವಿ. ಪ್ರಾರಂಭದಲ್ಲೇ ಈ ಎಲ್ಲ ಏಕಕೋಶೀಯ ಮತ್ತು ಬಹುಕೋಶೀಯ ಜೀವಿಗಳನ್ನು ಮುಖ್ಯವಾಗಿ ಸಸ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯಗಳಲ್ಲೇ ವಿಂಗಡಿಸಿದ್ರು. ಯಾವಾಗ ವೈಜ್ಞಾನಿಕವಾಗಿ ಅಧ್ಯಯನ ಬೆಳವಣಿಗೆ ಆಗ್ತಾ ಹೋಯ್ತೋ ಆಗ ಈ ಜೀವಿಯ ದೇಹ ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿದ್ರೆ ಅವುಗಳನ್ನು ಪ್ರೊಟಿಸ್ಟಾ ಸಾಮ್ರಾಜ್ಯದಲ್ಲೇ ಸೇರಿಸಿದ್ರು. ಇದನ್ನು ಪರಿಚಯಿಸಿದ ವಿಜ್ಞಾನಿ ಅರ್ನೆಸ್ಟ್ ಯೆಕೆಲ್ ಎಂಬ ವಿಜ್ಞಾನಿ. ನೆಕ್ಸ್ಟ್ ಮತ್ತೊಬ್ಬ ವಿಜ್ಞಾನಿ 4 ಸಾಮ್ರಾಜ್ಯಗಳ ವರ್ಗೀಕರಣವನ್ನು ಪರಿಚಯ ಮಾಡ್ತಾರೆ. 4ನೇ ಸಾಮ್ರಾಜ್ಯವನ್ನು ಯಾವುದು ಅಂದರೆ ಮೊನೆರಾ ಸಾಮ್ರಾಜ್ಯ. ಅದನ್ನು ಪರಿಚಯಿಸಿದ ವಿಜ್ಞಾನಿ ಕೋಪ್ಲ್ಯಾಂಡ್ ಎಂಬ ವಿಜ್ಞಾನಿ. ಜೀವಕೋಶಗಳಲ್ಲಿ ಏನು ಮುಖ್ಯವಾದ ಕಣದಂಗ ಕೋಶ ಕೇಂದ್ರ ಇದೆ, ಆ ಕೋಶ ಕೇಂದ್ರ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರುತ್ತೆ. ಇದನ್ನು ಕೋಶ ಕೇಂದ್ರ ಪೊರೆ ಅಂತ ಕರಿತೀವಿ, ಅಥವಾ ಇಂಗ್ಲೀಷ್ನ ನ್ಯೂಕ್ಲಿಯರ್ ಪೊರೆ ಅಂತ ಕರಿತೀವಿ. ಈ ರೀತಿ ಪೊರೆ ಇದ್ದರೆ ಆಗ ಆ ಜೀವಕೋಶ ಯೂಕ್ಯಾರಿಯೋಟಿಕ್ ಜೀವಕೋಶ. ಈ ಕೋಶ ಕೇಂದ್ರ ವಸ್ತು ನ್ಯೂಕ್ಲಿಯರ್ ಪೊರೆ ಇಲ್ಲ ಅಂದರೆ ಅದು ಪ್ರೋಕ್ಯಾರಿಯೋಟ್.
ಆ ರೀತಿ ಪ್ರೋಕ್ಯಾರಿಯೋಟ್ ಲಕ್ಷಣವನ್ನು ಹೊಂದಿರುವಂತಹ ಜೀವಿಗಳನ್ನು ಯಾವ ಸಾಮ್ರಾಜ್ಯದಲ್ಲಿ ಸೇರಿಸ್ತದೆ? ಮೊನೆರಾ ಸಾಮ್ರಾಜ್ಯದಲ್ಲಿ ಸೇರಿಸ್ತದೆ. ಆದ್ದರಿಂದ 4 ಮೊನೆರಾ ಸಾಮ್ರಾಜ್ಯವನ್ನು ಪರಿಚಯ ಮಾಡ್ತಾರೆ. ಇದರಲ್ಲಿ ಬರೋದು ಬ್ಯಾಕ್ಟೀರಿಯಾಗಳು ಮತ್ತು ನೀಲಿ ಹಸಿರು ಶೇವಳಗಳು. ನಂತರ ರಾಬರ್ಟ್ ವಿಟೇಕರ್ ಎಂಬ ವಿಜ್ಞಾನಿ ಮತ್ತೊಂದು ಸಾಮ್ರಾಜ್ಯವನ್ನು ಪರಿಚಯ ಮಾಡ್ತಾರೆ. ಆ ಸಾಮ್ರಾಜ್ಯನೇ ಮೈಕೋಟ. ಎಲ್ಲ ಶಿಲೀಂಧ್ರಗಳನ್ನು ಈ ಮೈಕೋಟ ಸಾಮ್ರಾಜ್ಯದಲ್ಲೇ ಸೇರಿಸಲಾಗಿದೆ. ಈ ಮೈಕೋಟ ಸಾಮ್ರಾಜ್ಯದಲ್ಲಿ ಏನು ಜೀವಿಗಳಿದ್ದಾವೆ, ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸುವುದಿಲ್ಲ. ಸತ್ತ ಮತ್ತು ಕೊಳೆಯುತ್ತಿರುವಂತಹ ಜೀವಿಗಳ ದೇಹದಿಂದ ಆಹಾರವನ್ನು ಪಡೆಯುತ್ತವೆ. ಈ ರೀತಿ 5 ಜೀವಿ ಸಾಮ್ರಾಜ್ಯಗಳಾಗಿ ವಿಂಗಡಿಸಲಾಗಿದೆ: ಮೊನೆರಾ, ಪ್ರೊಟಿಸ್ಟಾ, ಮೈಕೋಟ, ಸಸ್ಯ, ಪ್ರಾಣಿ. ನಮಗೆ ಸೂಕ್ಷ್ಮ ಜೀವಿಗಳ ಅಧ್ಯಯನಕ್ಕೆ ಬಂದರೆ ಇಲ್ಲಿ ನಮಗೆ ಸಸ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಯಾವುದೇ ಜೀವಿ ಬರಲ್ಲ. ಆ ಸೂಕ್ಷ್ಮ ಜೀವಿಗಳು ಮೊನೆರಾ ಸಾಮ್ರಾಜ್ಯದಲ್ಲಿದ್ದಾವೆ, ಪ್ರೊಟಿಸ್ಟಾ ಸಾಮ್ರಾಜ್ಯದಲ್ಲಿದ್ದಾವೆ, ಮೈಕೋಟ ಸಾಮ್ರಾಜ್ಯದಲ್ಲಿ ಇದ್ದಾವೆ. ಹಾಗಾದರೆ ಈ ಸೂಕ್ಷ್ಮ ಜೀವಿಗಳು ಏಕಕೋಶೀಯ ಜೀವಿಗಳು. ಅವುಗಳ ಕೆಲವೊಂದು ಪ್ರೋಕ್ಯಾರಿಯೋಟ್ ಲಕ್ಷಣ ಹೊಂದಿವೆ, ಕೆಲವೊಂದು ಯೂಕ್ಯಾರಿಯೋಟ್ ಲಕ್ಷಣವನ್ನು ಹೊಂದಿವೆ. ಇನ್ನು ಕೆಲವೊಂದು ಸೂಕ್ಷ್ಮ ಜೀವಿಗಳು ಅವು ಗುಂಪಾಗಿ ವಾಸಿಸುತ್ತವೆ. ಈ ರೀತಿ ವಿಭಿನ್ನವಾದ ರೀತಿಯ ಸೂಕ್ಷ್ಮ ಜೀವಿಗಳ ವ್ಯವಸ್ಥೆ ಇದೆ. ಅದರಲ್ಲಿ ಮುಖ್ಯವಾಗಿ ವೈರಸ್ಗೆ ಬಂದರೆ ಇದನ್ನು ಜೀವಿ ಸಾಮ್ರಾಜ್ಯದಲ್ಲೇ ಈ ವೈರಸ್ಗಳನ್ನು ಸೇರಿಸಿಲ್ಲ. ಆಗಲೇ 5 ಜೀವಿ ಸಾಮ್ರಾಜ್ಯಗಳು ಯಾವ್ಯಾವ ಅಂತ ಹೇಳಿದ್ನಲ್ಲ, ಆ 5 ಜೀವಿ ಸಾಮ್ರಾಜ್ಯಗಳಲ್ಲಿ ಯಾವುದೇ ಸಾಮ್ರಾಜ್ಯದಲ್ಲಿ ವೈರಸ್ಗಳನ್ನು ಸೇರಿಸಿಲ್ಲ. ಯಾಕೆ ಸೇರಿಸಿಲ್ಲ ಅಂದರೆ ಇದು ಜೀವಿಯ ಲಕ್ಷಣವನ್ನು ಕೂಡ ಹೊಂದಿದೆ, ನಿರ್ಜೀವಿಯ ಲಕ್ಷಣವನ್ನು ಕೂಡ ಹೊಂದಿದೆ. ಇದು ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಅಂತಲೇ ಕರಿತೀವಿ. ಎಲ್ಲ ವೈರಸ್ಗಳು ರೋಗಗಳನ್ನು ಉಂಟು ಮಾಡುತ್ತವೆ. ಸಸ್ಯಗಳಿಗೆ, ಪ್ರಾಣಿಗಳಿಗೆ, ಮಾನವನಿಗೆ ರೋಗಗಳನ್ನು ಉಂಟು ಮಾಡುವಂಥ ಸೂಕ್ಷ್ಮ ಜೀವಿಗಳು. ಇವುಗಳನ್ನು ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಅಂತ ಯಾಕೆ ಕರಿತೀವಿ ಅಂದರೆ ಇವು ಜೀವಿಯ ಲಕ್ಷಣವನ್ನು ಹೊಂದಿವೆ, ನಿರ್ಜೀವಿಯ ಲಕ್ಷಣವನ್ನು ಕೂಡ ಹೊಂದಿವೆ. ನಿರ್ದಿಷ್ಟವಾದ ಕೋಶದ ವ್ಯವಸ್ಥೆ ಇಲ್ಲ. ಈ ವೈರಸ್ಗಳಲ್ಲಿ ನ್ಯೂಕ್ಲಿಕ್ ಆಮ್ಲ ಇರುತ್ತೆ, ಸುತ್ತ ಪ್ರೋಟೀನ್ ಕವಚ, ಕ್ಯಾಪ್ಸಿಡ್ನಿಂದ ಆದಂಥ ಒಂದು ಪ್ರೋಟೀನ್ ಕವಚ ಇರುತ್ತೆ. ಇದು ವೈರಸ್ನ ಮುಖ್ಯವಾದಂತಹ ಲಕ್ಷಣ ಇದೆ. ಯಾವುದೇ ನಿರ್ದಿಷ್ಟವಾದ ಜೀವಕೋಶದ ವ್ಯವಸ್ಥೆ ಈ ವೈರಸ್ನಲ್ಲೇ ಕಂಡು ಬರಲ್ಲ. ಈ ವೈರಸ್ಗಳು ತಮ್ಮ ಸಂಖ್ಯೆಯನ್ನು ಅಂದರೆ ತಮ್ಮ ಸಂತಾನ ಅಭಿವೃದ್ಧಿಯನ್ನು ಎಲ್ಲಿ ಮಾಡುತ್ತವೆ ಅಂದರೆ ಅತಿಥೇಯ ಜೀವಕೋಶದ ಒಳಗೆ, ಪ್ರಾಣಿಯ ಸಸ್ಯದ ದೇಹದ ಒಳಗಡೆಗೆ ಇವು ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡಿ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತವೆ. ಯಾವುದೇ ಒಂದು ವೈರಸ್ ಜೀವಿಯ ದೇಹದ ಸಂಪರ್ಕಕ್ಕೆ ಬಂದಾಗ ಅದು ಕವಚ ಏನಿದೆ ಆ ಕವಚನೂ ಒಳಗಡೆ ಬರಲ್ಲ. ಇಲ್ಲೇ ಈ ನ್ಯೂಕ್ಲಿಕ್ ಆಮ್ಲ ಮಾತ್ರ ಈ ಅತಿಥೇಯ ಜೀವಿಯ ದೇಹದ ಕೋಶದ ಒಳಗಡೆಗೆ ಬರುತ್ತೆ. ಕವಚ ದೇಹದ ಹೊರಗಡೆನೇ ಇರುತ್ತೆ. ಆ ಒಳಗಡೆಗೆ ಬಂದ ಮೇಲೆ ಈ ನ್ಯೂಕ್ಲಿಕ್ ಆಮ್ಲ ಏನಿದೆ ಅದು ಸಂಶ್ಲೇಷಣೆಗೆ ಒಳಪಟ್ಟು ಅದೇನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಆ ಹೆಚ್ಚಾಗಿ ತನ್ನ ಸುತ್ತ ಕವಚವನ್ನು ಏನು ಮಾಡುತ್ತೆ, ಅದು ಬೆಳೆಸಿಕೊಳ್ಳುತ್ತೆ. ಆ ದೇಹದಿಂದ ಹೊರಗಡೆ ಬರುವಾಗ ಅದು ತನ್ನ ಕವಚವನ್ನು ಬೆಳೆಸಿಕೊಂಡು ವೈರಸ್ಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಈ ರೀತಿ ಅತಿಥೇಯ ಜೀವಿಯ ದೇಹದ ಒಳಗಡೆಗೆ ವೈರಸ್ಗಳು ತಮ್ಮ ಸಂತಾನ ಅಭಿವೃದ್ಧಿಯನ್ನು, ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತವೆ. ಈ ನ್ಯೂಕ್ಲಿಕ್ ಆಮ್ಲ ಏನಿದೆ ಆ ನ್ಯೂಕ್ಲಿಕ್ ಆಮ್ಲ DNA ಅಥವಾ RNA ಆಗಿರುತ್ತೆ. ಆನುವಂಶೀಯ ವಸ್ತುನೇ DNA ಅಥವಾ RNA. ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಮ್ಲ, RNA ಅಂದರೆ ರೈಬೋ ನ್ಯೂಕ್ಲಿಕ್ ಆಮ್ಲ.
ಈ ವೈರಸ್ಗಳ ಗಾತ್ರ ಅತ್ಯಂತ ಸೂಕ್ಷ್ಮ ಗಾತ್ರ ಅಂತ ಹೇಳಿದ್ದೇನೆ. ಇದು ಗಾತ್ರ 0.015 ಮೈಕ್ರಾನ್ನಿಂದ 0.1 ಮೈಕ್ರಾನ್ ಇರುತ್ತೆ. ಇದು ವೈರಸ್ಗಳಿಗೆ ಸಂಬಂಧಿಸಿದಂತಹ ಕೆಲವೊಂದು ಮುಖ್ಯವಾದ ಲಕ್ಷಣಗಳು. ನೆಕ್ಸ್ಟ್ ಬ್ಯಾಕ್ಟೀರಿಯಾಕ್ಕೆ ಬಂದರೆ, ಈ ಬ್ಯಾಕ್ಟೀರಿಯಾ ಏನಿದೆ ಮೊನೆರಾ ಸಾಮ್ರಾಜ್ಯದಲ್ಲೇ ಸೇರಿಸಿದ್ದಾರೆ. ಮೊನೆರಾ ಸಾಮ್ರಾಜ್ಯದ ಮುಖ್ಯ ಲಕ್ಷಣನೇ ಪ್ರೋಕ್ಯಾರಿಯೋಟ್. ಮೊನೆರಾ ಸಾಮ್ರಾಜ್ಯದ ಮುಖ್ಯ ಲಕ್ಷಣ ಯಾವುದು? ಪ್ರೋಕ್ಯಾರಿಯೋಟ್. ಪ್ರೋಕ್ಯಾರಿಯೋಟ್ ಅಂದ್ರೆ ಈ ರೀತಿ ಕೋಶ ಕೇಂದ್ರ ಏನಿದೆ ಯಾವುದೇ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರಲ್ಲ. ಇದು ಬ್ಯಾಕ್ಟೀರಿಯಾದಲ್ಲಿರುವಂತಹ ಕೋಶ ಕೇಂದ್ರ ವಸ್ತು. ಈ ಬ್ಯಾಕ್ಟೀರಿಯಾಗಳು ಅವು ಕಷಾಂಗವನ್ನು ಹೊಂದಿವೆ, ಅಂದರೆ ಸ್ವತಂತ್ರವಾಗಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಕಷಾಂಗಗಳ ಸಹಾಯದಿಂದ ಬ್ಯಾಕ್ಟೀರಿಯಾಗಳೇನಾಗುತ್ತೆ, ಅವು ಚಲಿಸುತ್ತವೆ. ಸುತ್ತ ಕೋಶ ಭಿತ್ತಿಯಿರುತ್ತೆ. ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳಿಂದ ಆದಂತಹ ಕೋಶ ಭಿತ್ತಿ. ಇದ್ರ ಸುತ್ತ ಇನ್ನೊಂದು ಕವಚ ಇರುತ್ತೆ, ಕ್ಯಾಪ್ಸುಲ್ ಅಂತ ಕರಿತೀವಿ. ಇದು ಕೋಶ ಪೊರೆ. ಇದು ಬ್ಯಾಕ್ಟೀರಿಯಾದ ರಚನೆ ಇದೆ. ಪ್ರೋಕ್ಯಾರಿಯೋಟ್ ಲಕ್ಷಣವನ್ನು ಹೊಂದಿವೆ, ಚಲಿಸಲು ಸಹಾಯ ಮಾಡುವಂತಹ ಕಷಾಂಗವನ್ನು ಹೊಂದಿವೆ. ಇದರ ಗಾತ್ರ ಎಷ್ಟು ಅಂದರೆ 0.1 ಮೈಕ್ರಾನ್ನಿಂದ 1 ಮೈಕ್ರಾನ್. 0.1 ಮೈಕ್ರಾನ್ನಿಂದ 1 ಮೈಕ್ರಾನ್ನಷ್ಟು ಗಾತ್ರವನ್ನು ಹೊಂದಿವೆ. ಇದು ನೀವು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಬ್ಯಾಕ್ಟೀರಿಯಾಗಿಂತ ಅತ್ಯಂತ ಸೂಕ್ಷ್ಮ ಗಾತ್ರ ಯಾವುದೋ ವೈರಸ್ಗಳು ಅಂತ ಈ ಗಾತ್ರದ ಆಧಾರದ ಮೇಲೆ ಸುಲಭವಾಗಿ ಹೇಳ್ಬೋದು. ಬ್ಯಾಕ್ಟೀರಿಯಾಗಳಲ್ಲಿ ಒಂದೇ ಆಕಾರದ ಬ್ಯಾಕ್ಟೀರಿಯಾಗಳಿಲ್ಲ, ಬೇರೆ ಬೇರೆ ಆಕಾರದ ಬ್ಯಾಕ್ಟೀರಿಯಾಗಳಿದ್ದಾವೆ. ಆಯತಾಕಾರದ ಬ್ಯಾಕ್ಟೀರಿಯಾಗಳಿದ್ದಾವೆ, ಅಂದರೆ ದಂಡಾಕಾರದ ಬ್ಯಾಕ್ಟೀರಿಯಾಗಳು, ಇವನ್ನ ಬ್ಯಾಸಿಲಸ್ ಅಂತ ಕರಿತೀವಿ ಕನ್ನಡದಲ್ಲಿ, ದಂಡಾಕಾರದ ಬ್ಯಾಕ್ಟೀರಿಯಾಗಳು. ಇನ್ನು ದುಂಡಾಕಾರದ ಬ್ಯಾಕ್ಟೀರಿಯಾಗಳಿವೆ, ದುಂಡಾಗಿರುತ್ತೆ, ಅವನ ಕಾಕಸ್ ಅಂತ ಕರಿತೀವಿ. ಅದೇ ರೀತಿ ಅರ್ಧ ಚಂದ್ರಾಕಾರ, ವಿಬ್ರಿಯೋ, ಸುರುಳಿ ಆಕಾರದ ಬ್ಯಾಕ್ಟೀರಿಯಾಗಳು. ಇದನ್ನ ಸ್ಪೈರಲೆ ಅಂತ ಕರಿತೀವಿ. ಬ್ಯಾಸಿಲಸ್, ಕಾಕೈ, ವಿಬ್ರಿಯೋ ಮತ್ತು ಸ್ಪೈರಲೆ ಈ ರೀತಿ ಆಕಾರದ ಅನುಗುಣವಾಗಿ ಬ್ಯಾಕ್ಟೀರಿಯಾಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ನೀಡಲಾಗಿದೆ. ಈ ಬ್ಯಾಕ್ಟೀರಿಯಾಗಳು ಹಾನಿಕಾರಕನೂ ಹೌದು, ಅದೇ ರೀತಿ ಉಪಯುಕ್ತನೂ ಹೌದು. ಬ್ಯಾಕ್ಟೀರಿಯಾಗಳಿಂದ ರೋಗಗಳು ಕೂಡ ಬರುತ್ತೆ. ಅನೇಕ ಬ್ಯಾಕ್ಟೀರಿಯಾಗಳನ್ನು ಬೇರೆ ಬೇರೆ ಕಾರ್ಯಗಳಿಗೆ ಬಳಸಲಾಗುತ್ತೆ. ನೆಕ್ಸ್ಟ್ ಪ್ರೋಟೋಜೋವಾ. ಇದನ್ನ ಪ್ರೊಟಿಸ್ಟಾ ಸಾಮ್ರಾಜ್ಯದಲ್ಲೇ ಸೇರಿಸಲಾಗಿದೆ. ಯಾಕೆ ಅಂದರೆ ಇದು ಮುಖ್ಯವಾದ ಲಕ್ಷಣ ಏಕಕೋಶೀಯ. ಏಕ ಅಂದರೆ ಜೀವಿಯ ದೇಹ ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತೆ, ಆದ್ದರಿಂದ ಇವು ಏಕಕೋಶೀಯ ಜೀವಿಗಳು. ಆದರೆ ಇವು ಪ್ರೋಕ್ಯಾರಿಯೋಟ್ ಅಲ್ಲ, ಇವು ಯೂಕ್ಯಾರಿಯೋಟ್ ಜೀವಿಗಳು. ಅಂತ ಜೀವಿಗಳವ ಯೂಕ್ಯಾರಿಯೋಟ್. ಯೂಕ್ಯಾರಿಯೋಟ್ ಅಂದರೆ ಕೋಶ ಕೇಂದ್ರ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರುತ್ತೆ. ಈ ಪ್ರೋಟೋಸೋವಗಳಲ್ಲಿ ಇವ ತೇವವಾಗಿರುವಂತಹ ಪ್ರದೇಶಗಳಲ್ಲೇ ಬೆಳೆಯುತ್ತೆ, ನೀರಿನಲ್ಲೇ ಇವ ವಾಸಿಸುತ್ತವೆ. ಈ ಪ್ರೋಟೋಸೋವಗಳಿಗೆ ಮುಖ್ಯವಾಗಿ
ಮೂರು ಉದಾಹರಣೆಗಳನ್ನು ನೆನಪು ಇಟ್ಕೊಳ್ಳೇಬೇಕು. ಅಮೀಬಾ, ಯುಗ್ಲಿನ, ಪ್ಯಾರಾಮೀಸಿಯಂ. ಅಮೀಬಾ, ಯುಗ್ಲಿನ, ಪ್ಯಾರಾಮೀಸಿಯಂ ಇವು ಏಕಕೋಶೀಯ ಜೀವಿಗಳು ಅಂದರೆ ಪ್ರೋಟೋಜೋವಗಳು. ಪ್ರೋಟೋ ಅಂದರೆ ಆದಿಮ ಅಂತ, ಆದಿಮ ಜೀವಿಗಳು ಅಂತ ಅರ್ಥ ಅದು. ಅಮೀಬಾ ಮಿಥ್ಯಪಾದದ ಮೂಲಕ ಚಲಿಸುತ್ತೆ, ಇವೆಲ್ಲ ಸ್ವತಂತ್ರವಾಗಿ ಚಲಿಸುವ ಜೀವಿಗಳು. ಯುಗ್ಲಿನ ಕಷಾಂಗದ ಸಹಾಯದಿಂದ ಚಲಿಸುತ್ತೆ. ಪ್ಯಾರಾಮೀಸಿಯಂ ಸೀಲಿಯಗಳ ಮೂಲಕ ಚಲಿಸುತ್ತದೆ. ಮಿಥ್ಯಪಾದ, ಕಷಾಂಗ, ಸೀಲಿಯಗಳ ಮೂಲಕ ಅವೇನಾಗುತ್ತೆ ಸ್ವತಂತ್ರವಾಗಿ ಚಲಿಸುವುದನ್ನು ಸಹಾಯ ಮಾಡುವಂತಹ ಅಂಗಗಳು, ಭಾಗಗಳು. ಇವುಗಳ ಗಾತ್ರ ಏನಿದೆ ಅದು 1 ಮೈಕ್ರಾನಿಂದ 2 ಮೈಕ್ರಾನ್. ಅದು ಪ್ರೋಟೋಜೋಗಳ ಗಾತ್ರ. ನೆಕ್ಸ್ಟ್ ಶೈವಲಗಳಿಗೆ ಬಂದರೆ, ಈ ಶೈವಲಗಳನ್ನು ಜೀವಿ ಸಾಮ್ರಾಜ್ಯದಲ್ಲಿ ಮೊನೆರಾ ಸಾಮ್ರಾಜ್ಯದಲ್ಲೂ ಸೇರಿಸಿದ್ದಾರೆ, ಅದೇ ರೀತಿ ಪ್ರೊಟಿಸ್ಟಾ ಸಾಮ್ರಾಜ್ಯದಲ್ಲೂ ಇದ್ದಾವೆ, ಸಸ್ಯ ಸಾಮ್ರಾಜ್ಯದಲ್ಲೂ ಕೂಡ ಇದ್ದಾವೆ. ಇವುಗಳಲ್ಲಿ ಮುಖ್ಯವಾದಂಥ ಲಕ್ಷಣ ಏನಂದರೆ ಇವು ಪತ್ರಾರಿತನ್ನು ಹೊಂದಿವೆ. ಪತ್ರಾರಿತ ಇರೋದ್ರಿಂದ ತಮ್ಮ ಆಹಾರವನ್ನು ಏನು ಮಾಡ್ತವೆ, ಇವು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೂಲಕ ತಮ್ಮ ಆಹಾರವನ್ನು ತಯಾರಿಸುತ್ತವೆ. ಇವುಗಳಲ್ಲಿ ಏಕಕೋಶೀಯ ಶೈವಲಗಳು ಇದ್ದಾವೆ, ಬಹುಕೋಶೀಯ ಶೈವಲಗಳು ಕೂಡ ಇದ್ದಾವೆ. ಡಯಾಟಮ್ ಏಕಕೋಶೀಯ ಶೈವಲ. ಅದೇ ರೀತಿ ಜೀವಕೋಶಗಳ ಗುಂಪು ಒಟ್ಟಾಗಿ ವಾಸಿಸುತ್ತೆ. ವಾಲ್ವಾಕ್ಸ್ ಅದಕ್ಕೆ ಉದಾಹರಣೆ. ಇನ್ನು ಯುಲೋಸಿಕ್ಸ್, ಸರ್ಗ್ಯಾಸಮ್, ಎಕ್ಟೋಕಾರ್ಪಸ್, ಬೆಟ್ರೋಕೋಸ್ಪರ್ಮಮ್, ಪಾಲಿಸೈಫೋನಿಯಾ, ಸ್ಪೈರೋಗೈರ ಅವೆಲ್ಲ ಬಹುಕೋಶೀಯ ಶೈವಲಗಳು. ಸುಮಾರು 65 ಮೀಟರ್ ತನಕ ಬೆಳೆಯುವಂಥ ಶೈವಲ ಇದೆ, ಅದಕ್ಕೆ ಉದಾಹರಣೆ ಕೆಲ್ಫ್. ಆದ್ದರಿಂದ ಈ ಶೈವಲಗಳಲ್ಲಿ ಏಕಕೋಶೀಯ ಶೈವಲಗಳು ಇದ್ದಾವೆ, ಬಹುಕೋಶೀಯ ಶೈವಲಗಳು ಕೂಡ ಇದ್ದಾವೆ. ಆದರೆ ಎಲ್ಲವೂ ಕೂಡ ಎಂಥ ಜೀವಿಗಳು ಅಂದರೆ ಯೂಕ್ಯಾರಿಯೋಟ್ ಜೀವಿಗಳು. ಇವು ತೇವವಿರುವಂತಹ ಪ್ರದೇಶಗಳಲ್ಲಿ ನೀರಿನ ತೊಟ್ಟಿ, ಏನು ನೀವು ಪಾಚಿ ಅಂತ ಕರಿತೀರ, ಆ ಪಾಚಿ ಏನಿದೆ ಅದು ಶೈವಲ. ನೀವು ಹಸಿರು ಬಣ್ಣದ ಪಾಚಿನ ನೋಡಿರ್ತೀರ. ಕೆಲವೊಂದು ಶೈವಲಗಳ ದೇಹದ ಬಣ್ಣ ಕೆಂಪಾಗಿರುತ್ತೆ, ಕೆಲವೊಂದು ಶೈವಲಗಳ ದೇಹದ ಬಣ್ಣ ಕಂದಾಗಿರುತ್ತೆ. ಅದಕ್ಕೆ ಕಾರಣ ಏನಂದ್ರೆ ಅದರಲ್ಲಿರುವಂಥ ವರ್ಣಕಗಳು. ಕಂದು ಶೈವಲದಲ್ಲಿ ಗ್ಸಾಂಥೋಫಿಲ್ ಎಂಬ ವರ್ಣಕ ಇರುತ್ತೆ. ಅದೇ ರೀತಿ ಕೆಂಪು ಶೈವಲಗಳಲ್ಲಿ ಫೈಕೋಎರಿಥ್ರಿನ್ ಎಂಬ ವರ್ಣಕ ಇರುತ್ತೆ. ಇತಿ ವರ್ಣಕದ ಆಧಾರದ ಮೇಲೆ ಶೈವಲಗಳ ದೇಹದ ಬಣ್ಣ ಬೇರೆ ಬೇರೆ ಆಗಿರುತ್ತೆ. ಹಸಿರು ಶೈವಲಗಳಲ್ಲಿ ಕ್ಲೋರೋಫಿಲ್ ಇರುತ್ತೆ. ಇನ್ನು ಶಿಲೀಂಧ್ರಗಳಿಗೆ ಬಂದರೆ, ಈ ಶಿಲೀಂಧ್ರಗಳು ಆಹಾರವನ್ನು ತಯಾರಿಸಲ್ಲ. ಅದಕ್ಕೆ ಕಾರಣ ಏನಂದರೆ ಇವುಗಳಲ್ಲಿ ಪತ್ರಾರಿತ ಇರಲ್ಲ. ಇದರಲ್ಲೂ ಕೂಡ ಏಕಕೋಶೀಯ ಶಿಲೀಂಧ್ರಗಳು ಇದ್ದಾವೆ, ಬಹುಕೋಶೀಯ ಶಿಲೀಂಧ್ರಗಳು ಇದ್ದಾವೆ. ಈಸ್ಟ್ ಅಂತ ಏನಿದೆ ಅದು ಏಕಕೋಶೀಯ ಶಿಲೀಂಧ್ರ. ಇನ್ನು ಅಣಬೆ, ನಾಯಿಕೊಡೆ, ಅದೇ ರೀತಿ ನಾವು ಆಹಾರ ಪದಾರ್ಥಗಳ ಮೇಲೆ, ಚರ್ಮದ ವಸ್ತುಗಳ ಮೇಲೆ ಏನೋ ಶಿಲೀಂಧ್ರ ಬೆಳೆಯುತ್ತೆ. ನಮ್ಮ ದೇಹದ ಚರ್ಮದ ಮೇಲೆ ಏನೋ ಮೃದುವಾದ ಚರ್ಮದ ಮೇಲೆ ಏನು ಶಿಲೀಂಧ್ರ ಬೆಳೆಯುತ್ತೆ, ಅದೆಲ್ಲ ಬಹುಕೋಶೀಯ ಶಿಲೀಂಧ್ರಗಳು. ಈ ಶಿಲೀಂಧ್ರಗಳು ಇವನ್ನ ಕೊಳೆ ತಿನ್ನಿಗಳು ಅಂತ ಕರಿತೀವಿ. ಯಾಕೆ ಕೊಳೆ ತಿನ್ನಿ ಅಂತ ಕರಿತೀವಿ ಅಂದರೆ, ಇವ ಸತ್ತ ಮತ್ತು ಕೊಳೆಯುತ್ತಿರುವ ಜೀವಿಗಳ ದೇಹದಿಂದ ತಮಗೆ ಬೇಕಾದ ಸಾವಯವ ವಸ್ತು ಅಂದರೆ ಆಹಾರವನ್ನು ಪಡೆಯುತ್ತವೆ. ಜೀವಿಯ ದೇಹ, ಸತ್ತ ಜೀವಿಯ ದೇಹ ಅಥವಾ ಕೊಳೆಯುತ್ತಿರುವಂತಹ ಜೀವಿಗಳ ದೇಹ ಏನಿದೆ ಅವುಗಳಲ್ಲಿರುವಂಥ ಸಾವಯವ ವಸ್ತುವನ್ನು ಇದು ತನ್ನ ಆಹಾರವಾಗಿ ಪಡೆಯುತ್ತದೆ. ಆದ್ದರಿಂದ ಇವುಗಳನ್ನು ಕೊಳೆ ತಿನ್ನಿಗಳು ಅಂತ ಕರೀತೀವಿ.
ಆ ನೀರು ಮತ್ತೆ ಆಹಾರವನ್ನು ಹೀರಿಕೊಳ್ಬೇಕಾದ್ರೆ ಅದು ಒಂದು ತಂತುಗಳ ಗುಂಪು ಏನಿದೆ ಅದನ್ನ ಬೆಳೆಸಿಕೊಳ್ಳುತ್ತೆ. ಅದನ್ನ ಹೈಫಾ ಅಂತ ಕರೀತೀವಿ. ಆ ಇಡೀ ಗುಂಪಿಗೆ ಮೈಸೀಲಿಯಂ ತಂತುಗಳು ಅಂತ ಕರೀತೀವಿ. ಐಫೆಗಳ ಮೂಲಕ ಅದು ನೀರು ಮತ್ತು ಆಹಾರವನ್ನು ಏನು ಮಾಡುತ್ತೆ, ಹೀರಿಕೊಳ್ಳುತ್ತೆ. ಇದಿಷ್ಟು ಸೂಕ್ಷ್ಮ ಜೀವಿಗಳ 5 ಮುಖ್ಯವಾದಂತಹ ಗುಂಪುಗಳು. ಅದು ನಿಮಗೆ ಆ ವರ್ಗೀಕರಣದಲ್ಲಿ ವೈರಸ್ ಅನ್ನು ಸೇರಿಸಿಲ್ಲ. ನಿಮಗೆ ಸೂಕ್ಷ್ಮ ಜೀವಿಗಳನ್ನು 4 ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅಂತ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾನೆ. ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ಶೈವಲ ಮತ್ತು ಶಿಲೀಂಧ್ರ. ಆದರೆ ವೈರಸ್ ಕೂಡ ಏನದು ಸೂಕ್ಷ್ಮ ಜೀವಿಗಳು. ಇವು ಶೀತ ಪ್ರದೇಶದಲ್ಲೂ ಕೂಡ ಕಂಡುಬರುತ್ತೆ, ಉಷ್ಣ ಪ್ರದೇಶದಲ್ಲೂ ಕೂಡ ಕಂಡುಬರುತ್ತೆ, ಬಿಸಿ ನೀರಿನ ಬುಗ್ಗೆಗಳಲ್ಲೂ ಕೂಡ ಕಂಡುಬರುತ್ತೆ, ಮರುಭೂಮಿಗಳಲ್ಲಿ ಜೋಗು ಪ್ರದೇಶಗಳಲ್ಲೂ ಕೂಡ ಕಂಡುಬರುತ್ತೆ. ಪ್ರಾಣಿ ಮತ್ತು ಸಸ್ಯಗಳ ದೇಹದ ಮೇಲೆ, ದೇಹದ ಒಳಗಡೆಗೂ ಕೂಡ ಸೂಕ್ಷ್ಮ ಜೀವಿಗಳು ಕಂಡುಬರುತ್ತೆ. ಆದ್ದರಿಂದ ಸೂಕ್ಷ್ಮ ಜೀವಿಗಳು ಎಲ್ಲಿ ವಾಸಿಸುತ್ತೆ ಅಂದರೆ ಗಾಳಿಯಲ್ಲಿ, ನೀರಿನಲ್ಲಿ, ಮಣ್ಣಿನಲ್ಲಿ ಎಲ್ಲ ಕಡೆಯೂ ಕೂಡ ಸೂಕ್ಷ್ಮ ಜೀವಿಗಳು ಕಂಡುಬರುತ್ತೆ. ಇವನ್ನ ಸರ್ವವ್ಯಾಪಿ ಜೀವಿಗಳು ಅಂತಲೇ ಕರಿತೀವಿ. ಸೂಕ್ಷ್ಮ ಜೀವಿಗಳನ್ನು ಸರ್ವವ್ಯಾಪಿ ಜೀವಿಗಳು ಅಂತಲೇ ಕರೀತಾರೆ. ಇಂತಹ ಸೂಕ್ಷ್ಮ ಜೀವಿಗಳೇನಿದ್ದಾವೆ ಇವುಗಳಿಂದ ಅನೇಕ ರೀತಿಯ ಉಪಯುಕ್ತತೆಗಳಿದಾವೆ. ಅದನ್ನು ಎಲ್ಲೆಲ್ಲಿ ಬಳಕೆ ಮಾಡಲಾಗುತ್ತೆ ಮತ್ತು ಸೂಕ್ಷ್ಮ ಜೀವಿಗಳಿಂದ ಯಾವ ಯಾವ ರೋಗಗಳು ಬರುತ್ತೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲೇ ತಿಳಿದುಕೊಳ್ಳೋಣ. ನಾವು ಇವತ್ತಿನ ತರಗತಿಯಲ್ಲೇ ಸೂಕ್ಷ್ಮ ಜೀವಿಗಳು ಅಂದ್ರೆ ಅಂತ ನೋಡಿದ್ವಿ. ಬರೀ ಕಣ್ಣಿಗೆ ಕಾಣಿಸದ ಸೂಕ್ಷ್ಮದರ್ಶಕದಿಂದ ಮಾತ್ರ ನೋಡಬಹುದಾದ ಜೀವಿಗಳು ಸೂಕ್ಷ್ಮ ಜೀವಿಗಳು. ಅವುಗಳ ದೇಹದ ಗಾತ್ರವನ್ನು ಅಳೆಯಲು ಬಳಸುವ ಏಕಮಾನ ಮೈಕ್ರಾನ್. 1 ಮೈಕ್ರಾನ್ ಅಂದರೆ 1000ನೇ 1 ಮಿಲಿಮೀಟರ್ಗೆ ಸಮ. ಈ ಸೂಕ್ಷ್ಮ ಜೀವಿಗಳನ್ನು ಅವುಗಳ ಗಾತ್ರ ಮತ್ತು ಆಕಾರದ ಆಧಾರದ ಮೇಲೆ 5 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ವೈರಸ್, ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ಶೈವಲ ಮತ್ತು ಶಿಲೀಂಧ್ರ. ವೈರಸ್ ಅಂದ ತಕ್ಷಣ ನಿರ್ದಿಷ್ಟವಾದ ಕೋಶದ ವ್ಯವಸ್ಥೆ ಇರಲ್ಲ. ಇಲ್ಲಿ ಕಂಡುಬರೋದು ನ್ಯೂಕ್ಲಿಕ್ ಆಮ್ಲ ಮತ್ತು ಸುತ್ತ ಒಂದು ಪ್ರೋಟೀನ್ ಕವಚ. ಇದನ್ನು ಜೀವಿ ಸಾಮ್ರಾಜ್ಯದಲ್ಲಿ ಸೇರಿಸಿಲ್ಲ. ಜೀವಿಯ ಲಕ್ಷಣವನ್ನು ಹೊಂದಿದೆ, ನಿರ್ಜೀವಿಯ ಲಕ್ಷಣವನ್ನು ಕೂಡ ಹೊಂದಿದೆ. ಜೀವಿಯ ದೇಹದ ಒಳಗಡೆಗೆ ಇದ್ದಾಗ ಮಾತ್ರ ಜೀವಿಯ ಲಕ್ಷಣವನ್ನು ತೋರ್ಪಡಿಸುತ್ತೆ. ಜೀವಿಯ ದೇಹದ ಹೊರಗಡೆ ಇದ್ದಾಗ ಏನಾಗಿರುತ್ತೆ, ಅದು ನಿರ್ಜೀವಿಯಾಗಿರುತ್ತೆ. ಬ್ಯಾಕ್ಟೀರಿಯಾಗಳ ಮುಖ್ಯ ಲಕ್ಷಣ ಯಾವುದು ಅಂದರೆ ಪ್ರೋಕ್ಯಾರಿಯೋಟ್ ಅಂದರೆ ಕೋಶ ಕೇಂದ್ರವು ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆಯಿಂದ ಆವೃತವಾಗಿರಲ್ಲ. ಚಲಿಸದ ಸಹಾಯ ಮಾಡುವಂಥ ಕಷಾಂಗವನ್ನು ಹೊಂದಿದೆ. ಪ್ರೋಟೋಜೋವಾ ಮುಖ್ಯವಾದ ಲಕ್ಷಣ ಏಕಕೋಶೀಯ. ಜೀವಿಯ ದೇಹ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತೆ. ಶೈವಲ ಪತ್ರರಿತನ ಹೊಂದಿದ್ದ ತನ್ನ ಆಹಾರವನ್ನು ತಾನೇ ತಯಾರಿಸುತ್ತೆ. ಶಿಲೀಂಧ್ರಗಳು ಪತ್ರರಿತನ ಹೊಂದಿಲ್ಲ. ಇವ ಸತ್ತ ಮತ್ತು ಪಡೆಯುತ್ತಿರುವ ಜೀವಿಗಳಿಂದ ತಮ್ಮ ಆಹಾರವನ್ನು ಪಡೆಯುತ್ತೆ. ಅದರಿಂದ ಇವನ್ನ ಕೊಳೆ ತಿನ್ನಿಗಳು ಅಂತ ಕರೀತೀವಿ. ಇವುಗಳ ಗಾತ್ರ ಏನಿದೆ 1 ಮೈಕ್ರಾನ್ಗಿಂತ ಜಾಸ್ತಿ ಇರುತ್ತೆ. ಯಾವುದಾದ ಗಾತ್ರ? ಶೈವಲ ಮತ್ತು ಶಿಲೀಂಧ್ರಗಳ ಗಾತ್ರ. ಕೆಲವೊಂದು ಶೈವಲ ಮತ್ತು ಶಿಲೀಂಧ್ರಗಳನ್ನು ನಾವು ಬರಿಗಣ್ಣಿನಿಂದನೇ ನೋಡಬಹುದು. ಅದು ಅವುಗಳ ಪೂರ್ತಿ ಸಂಪೂರ್ಣವಾದ ರಚನೆಯನ್ನು ನೋಡಬೇಕಾದ್ರೆ ಸೂಕ್ಷ್ಮದರ್ಶಕವನ್ನು ಬಳಸ್ತೀವಿ. ಪ್ರೋಟೋಜೋವಾ, ಶೈವಲ ಮತ್ತು ಶಿಲೀಂಧ್ರ ಇವೆಲ್ಲ ಕೂಡ ಯಾವ ಲಕ್ಷಣವನ್ನು ಹೊಂದಿವೆ ಅಂದರೆ ಯೂಕ್ಯಾರಿಯೋಟ್ ಲಕ್ಷಣವನ್ನು ಹೊಂದಿವೆ. ಅವುಗಳ ಕೋಶ ಕೇಂದ್ರ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರುತ್ತೆ.
ಅಲ್ಲೇ ಅನೇಕ ಕಣದಂಗಗಳು ಕಾಣಬರುತ್ತೆ. ಮೈಟೊಕಾಂಡ್ರಿಯಾ, ಗಾಲ್ಗೆ ಸಂಕೀರ್ಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇಂತಹ ಕಣದಂಗಗಳ ಕಂಡುಬರುತ್ತೆ. ಇದಿಷ್ಟು ಇಂದಿನ ತರಗತಿಯಲ್ಲಿ ನಾವು ಕಲಿತಂಥ ವಿಷಯ. ಈಗ ನಾನು ಗೃಹ ಕಾರ್ಯದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಇರ್ತೇನೆ, ಅದಕ್ಕೆ ನೀವು ಉತ್ತರಗಳನ್ನು ಬರೆದುಕೊಂಡು ಬರಬೇಕು. ಸೂಕ್ಷ್ಮ ಜೀವಿಗಳು ಎಂದರೇನು? ಇಂಗ್ಲಿಷ್ನಲ್ಲಿ ಮೈಕ್ರೋ ಆರ್ಗನಿಸಮ್ ಅಂತ ಕರಿತೀವಿ. ಆ ಸೂಕ್ಷ್ಮ ಜೀವಿಗಳ ಅಧ್ಯಯನ ಮಾಡುವ ಶಾಖೆಗೆ ಸೂಕ್ಷ್ಮಾಣು ಜೀವಿಶಾಸ್ತ್ರ ಅಂತಾನೆ ಕರಿತೀವಿ. ಮೈಕ್ರೋಬ್ಸ್ ಅಂದ್ರೆ ಸೂಕ್ಷ್ಮಾಣುಗಳು ಅಂತ ಕನ್ನಡದಲ್ಲಿ ಕರಿತೀವಿ ಅಷ್ಟೇ. ಸೂಕ್ಷ್ಮ ಜೀವಿಗಳ ಅಂದ್ರೂ ಒಂದನೇ, ಸೂಕ್ಷ್ಮಾಣುಗಳು ಅಂದ್ರೂ ಒಂದನೇ. ಎರಡನೇ ಪ್ರಶ್ನೆ, ಅತ್ಯಂತ ಸೂಕ್ಷ್ಮ ಗಾತ್ರದ ಸೂಕ್ಷ್ಮ ಜೀವಿಯನ್ನು ಹೆಸರಿಸಿ. ಮೂರನೇ ಪ್ರಶ್ನೆ, ಬ್ಯಾಕ್ಟೀರಿಯಾದಲ್ಲಿ ಚಲಿಸಲು ಸಹಾಯ ಮಾಡುವ ಭಾಗ ಯಾವುದು? ನಾಲ್ಕನೇದು, ಅಮೀಬಾ, ಯುಗ್ಲಿನ ಮತ್ತು ಪ್ಯಾರಾಮೀಸಿಯಂಗಳಲ್ಲಿರುವ ಚಲಿಸಲು ಸಹಾಯ ಮಾಡುವ ಭಾಗಗಳನ್ನು ಹೆಸರಿಸಿ. ಅಮೀಬಾದಲ್ಲಿ ಮಿಥ್ಯಪಾದ, ಯುಗ್ಲಿನ, ಕಷಾಂಗ, ಪ್ಯಾರಾಮೀಸಿಯಂ, ಸೀಲಿಯ. ಶಿಲೀಂಧ್ರಗಳನ್ನು ಕೊಳೆ ತಿನಿಗಳು, ಎಂದು ಏಕೆ ಕರೆಯುತ್ತಾರೆ? ವಿದ್ಯಾರ್ಥಿಗಳು, ಇದಿಷ್ಟು ಇಂದಿನ ತರಗತಿಗೆ ಸಂಬಂಧಿಸಿದಂತೆ. ಮುಂದಿನ ತರಗತಿಯಲ್ಲಿ ನಾವು ಸೂಕ್ಷ್ಮ ಜೀವಿಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಧನ್ಯವಾದಗಳು.